ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಲಾಗ್ನ ಬಂದು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ, ಅಂದರೆ ಕೊಳ್ಳೇಗಾಲದ ಹತ್ರ ಇದೆಯಲ್ಲ ದೇವಸ್ಥಾನ, ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಂದರೆ ಅರ್ಲಿ ಮಾರ್ನಿಂಗೇ ಬಿಟ್ಬಿಟ್ರೆ ಸೊ ಬಿಸಿಲಾಗಕ್ಕೆ ಮುಂಚೆ ಬೇಗ ಹೋಗಿ ದರ್ಶನ ಮಾಡೋಕೊಂಡು ಬರ್ಬೋದು ಅನ್ನೋ ಪ್ಲ್ಯಾನ್ ಇದೆ. ಸೊ ಈಗ ಆಲ್ರೆಡಿ 3:41-42 ಆಗಿದೆ. ಸೊ 4 o'clock ಹೊರಡೋ ಪ್ಲ್ಯಾನ್ ಇದೆ. ಯಾರ್ಯಾರು ಹೋಗ್ತೀವಿ ಏನು ಎತ್ತ ಅನ್ನೋದನ್ನ ಹಾಗೆ ವ್ಲಾಗಲ್ಲೇ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಹಾಗೆ ನಮ್ಮ ಜೊತೆ ನಿಮಗೂ ಸಹ ದೇವರ ದರ್ಶನ ಮಾಡಿಸ್ತೀನಿ. ಸೊ ನೋಡಿ 3:42 ಅರ್ಲಿ ಮಾರ್ನಿಂಗ್, ಅಂದರೆ 4 o'clock ಬಿಡೋ ಪ್ಲ್ಯಾನ್ ಅಂತ ಮಾಡಿದ್ದೀವಿ. ಓಕೆ, ಥರ್ಸ್ಡೇ May 2 ನಾವು ಹೊರಟಿರೋದು ಫ್ರೆಂಡ್ಸ್. ಸೊ ನೀವು ನೋಡಿದಾಗೆ 3:41 ಇದೆ. ಬೆಳಗ್ಗೆನೇ ಹೊರಡ್ತಾ, ಅಂದರೆ 4 o'clockಗೆ ಇಲ್ಲಿಂದ ಹೊರಟ್ರೆ ಅಟ್ಲೀಸ್ಟ್ ನಾವು 7-7:30ಗೆಲ್ಲ ಪೂಜೆ ಮುಗಿಸ್ಕೊಂಡು ಬರ್ಬೋದು ಅನ್ನೋ ಪ್ಲ್ಯಾನ್ ಇದೆ. ನೋಡೋಣ ಫ್ರೆಂಡ್ಸ್ ಹೇಗಾಗುತ್ತೆ ಅಂತ. ಓಕೆ ಫ್ರೆಂಡ್ಸ್, ನಾವು ಅಂದ್ಕೊಂಡಾಗೆ ಬೆಳಗಿನ ಜಾವ 4 ಗಂಟೆಗೆ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಕತ್ಲೆ ಆಗಿರೋದ್ರಿಂದ ಒಂಥರ ಏನಂತಾರೆ, ಅರ್ಲಿ ಮಾರ್ನಿಂಗ್ ಜರ್ನಿ ತುಂಬ ಚೆನ್ನಾಗಿರುತ್ತೆ, ತಣ್ಣಗಿತ್ತು ವೆದರು. ಸೊ ಎಂಜಾಯ್ ಮಾಡಿಕೊಂಡು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಸೂರ್ಯನೂ ಹುಡ್ತಾ ಇತ್ತು. ಸರಿ, ಅದನ್ನು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೊರಟ್ವಿ ಫ್ರೆಂಡ್ಸ್. ಆ್ಯಕ್ಚುಲಿ ಪ್ರಕೃತಿಲಿ ಯಾವುದೇ ವಿಸ್ಮಯ ನಡೆಯೋದು ನೋಡೋಕ್ಕೆ ಚೆಂದ ಅಲ್ವಾ. ಸೊ ಎಂಜಾಯ್ ಮಾಡ್ಕೊಂಡು ಹೊರಟ್ವಿ. ಆಮೇಲೆ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಒಂದು ಕಡೆ ನಿಲ್ಲಿಸಿದ್ವಿ, ಹನೂರು ಅನಿಸುತ್ತೆ. ಅಲ್ಲಿ ಯಾವುದೋ ಒಂದು ಹೋಟೆಲ್ ಇತ್ತು, ದೋಸೆ ಕಾರ್ನರ್ ಅಂತ. ಸೊ ಅಲ್ಲಿಗೆ ಹೋದ್ವಿ. ಅಬ್ಬಾ ಎಷ್ಟು ಕೆಟ್ಟದಾಗಿತ್ತು. ಇಡ್ಲಿ ಆರ್ಡ್ರ್ ಮಾಡಿಬಿಟ್ವಾ, ಇಡ್ಲಿ ಒಂಚೂರು ಚೆನ್ನಾಗಿಲ್ಲ. ದಯವಿಟ್ಟು ಯಾರಾದರೂ ಈ ಕಡೆ ಹೋಗೋರಿದ್ರೆ ಆ ಹೋಟೆಲ್ಗೆ ಹತ್ರ ಹೋಗಲೇಬೇಡಿ. ಸರಿ, ಆರ್ಡ್ರ್ ಮಾಡಿತ್ತು ಇಡ್ಲಿ ಎಲ್ಲ ಅಲ್ಲೇ ಬಿಟ್ಬಿಟ್ಟು ನೆಕ್ಸ್ಟ್ ನಾವು ಹೊರಟಿತ್ತು ಒಂದು ಮಸಾಲ ಟೀ ಕುಡಿಯೋಣ ಅಂತ ಹೋದ್ವಿ. ಟೀ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಎಂಜಾಯ್ ಮಾಡಿ ಕುಡಿದ್ವಿ ನಾವು ಅದನ್ನು. ಸೊ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಯಾವಾಗಲೂ ಬರೋಂಗೆ ನಮ್ಮ ಸಾರಥಿ ಚಂದ್ರು ಅಣ್ಣನೇ. ಸೊ ಅವ್ರು ನಮ್ಮನ್ನ ಸೇಫ್ಟಿಯಾಗಿ ಕರ್ಕೊಂಡೋಗಿ ಸೇಫ್ಟಿಯಾಗಿ ಕರ್ಕೊಬರೋದು ಅವ್ರ ಜವಾಬ್ದಾರಿನೇ. ಮತ್ತು ಅವ್ರಿಗೆ ಮಲೆಮಹದೇಶ್ವರ ಅವ್ನ ಮನೆ ದೇವರಾಗಿರೋದ್ರಿಂದ ಸೊ ನೀಟಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಅಂದರೆ ನಾನು ಮತ್ತು ನಮ್ಮಮ್ಮ ಇದು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು. ನನ್ನ ತಂಗಿರು ಆಲ್ರೆಡಿ ಬಂದಿದ್ದರು. ಸೊ ನಮಗೆಲ್ಲ ಹೇಳ್ತಾಯಿರು ಇದು ಅಂತ ಪ್ಲೇಸಸ್ಸು. ಮತ್ತು ಬೆಟ್ಟಕ್ಕೆ ಹೋಗೋಕ್ಕೆ ಮುಂಚೆ ಅಲ್ಲಿ ದ್ವಾರ ಬಾಗಿಲಿರುತ್ತಲ್ವ, ಸೊ ತಾಳ್ಬೆಟ್ಟ ಅನಿಸುತ್ತೆ. ಅಲ್ಲಿ ಫಸ್ಟು ಎಲ್ಲರೂ ನಮಸ್ಕಾರ ಮಾಡಿಕೊಂಡೆ ಜರ್ನಿನ ಸ್ಟಾರ್ಟ್ ಮಾಡೋದು, ಅಂದರೆ ಮಹದೇಶ್ವರ ಬೆಟ್ಟಕ್ಕೆ. ಸೊ ಅಲ್ಲಿ ಇಳಿದು ನಮಸ್ಕಾರ ಮಾಡಿಕೊಂಡು ಮತ್ತೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು ಸ್ವಲ್ಪ ಗಾರ್ಡ್ ಸೆಕ್ಷನ್ ಆಗಿರೋದ್ರಿಂದ ನನಗೆ ಸ್ವಲ್ಪ ತೊಂದರೆ ಆಯಿತು, ಯಾಕೆಂದರೆ ನಂಗೆ ಗಾರ್ಡ್ ಸೆಕ್ಷನ್ ಆಗೋದಿಲ್ಲ, ನನಗೆ ವಾಮಿಂಟ್ ಆಗ್ತಿತ್ತು. ಸರಿ, ಇವರು ಇರೋದ್ರಿಂದ ನಂಗೆ ಅಲ್ಲಲ್ಲಿ ನಿಲ್ಲಿಸಿ ಸ್ವಲ್ಪ ಸಮಾಧಾನ ಆದಮೇಲೆ ಡ್ರೈವ್ ಮಾಡ್ಕೊಂಡು ಬಂದರು. ಬಟ್ ಓಕೆ, ಅಂದರೆ ದೇವ್ರು ನೋಡಬೇಕು ಅಂದರೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ತಡ್ಕೊಂಡು ಹೊರಟ್ವಿ.
ಸ್ವಲ್ಪ ದಿನ ಕೊಟ್ಬಿಡ ಗಿರಿದರ್ಶಿನಿ, ಇದು ಗುರುದರ್ಶಿನಿ ಸ್ವಾಮಿ. ಹೆಸರುಗಳು. ಮುಂದೆ ಹಿಡ್ಕೈದು ಇಲ್ಲಿ ಇಲ್ಲೋ ಕ್ಲೋಸ್ ಮಾಡ್ಬಿಟ್ಟವ್ರಕ್ಕ ಪ್ರತಿಮೆಗೆ ರಸ್ತೆ ದಾರಿ ಇರ್ತೈತೆ. ಇವಾಗ ಪೈಂಟ್ ಎಲ್ಲ ಮಾಡಿಲ್ವಲ್ಲಕ್ಕ ನೋಡಿ, ಇವತ್ತು ಸೊ ಫೈನಲಿ ದೇವಸ್ಥಾನ ಹತ್ರ ಬರ್ತಾ ಇದ್ದೀವಿ ಫ್ರೆಂಡ್ಸ್. ಹಾಗೆ ಬರ್ತಾ ಇಲ್ಲಿ ಮಹದೇಶ್ವರಂದು ಒಂದು ಸ್ಟ್ಯಾಚ್ಯೂ ಇದೆ. ಇಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬ ಚೆನ್ನಾಗಿದೆ. ಮತ್ತು ಎಷ್ಟೇ ದೂರಕ್ಕೂ ಕಾಣುತ್ತದು, ಅಷ್ಟು ಎತ್ತರದಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಚೆನ್ನಾಗಿದೆ. ಇವತ್ತು ರಶ್ ಇಲ್ಲ. ರಶ್ ಇದ್ಬಿಟ್ರೆ ಹೆಂಗಿರ್ತದೆ ಗೊತ್ತಾ, ಇಲ್ಲಿ ಗಾಡಿಗಳೇ ಕಾಣಿಸ್ತಾ ಇರ್ತದೆ. ಅಲ್ಲೇ ಬರೀ ಶನಿವಾರ ಭಾನುವಾರ ಪಟ್ಟೆನೆ ನಮ್ದು ಮೂರು ನಾವು ನಮ್ಮ ಕಡೆ ಸಾಂಗ್ರೆ ತೊಳಿತಾರೆ. ನೆನ್ನೆ ತೊಳೆದವ್ರು ನಿನ್ನೆ ನಾವು ಉಜ್ಜಿದೀವಿ. ಅದು ಕೆಲವರು ಇದು ಬರೀತಾರೆ ಚಿತ್ರ, ಅದಕ್ಕೆ ಬೇರೆ ಕಾಸು. ಬೇಡ ಬೇಡ ಅದ್ಮೇಲೆ ಇವಾಗ ನೀರಿತ್ತು, ನೀರು ಸ್ವಲ್ಪ ನೀರು ಬರ್ದವ್ರೆಲ್ಲ ಹಂಗೆ ಬರೀತಾರೆ. ಅದು ಹೋಗ್ಬೇಕಾದ್ರೆ ಒಂದೇ ಒಂದು ಮಹದೇಶ್ವರ ಲಿಂಗ ಬರ್ಸ್ಬೇಡ ಅಪ್ಪ ಅದು ದೇವಸ್ಥಾನ. ಫೈನಲಿ ಗಾಡಿನ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ಹೊರಟ್ವಿ ಫ್ರೆಂಡ್ಸ್. ಸೊ ಪೂಜೆ ಸಾಮಾನೆಲ್ಲ ತೊಗೊಂಡು ಬರೋಕ್ಕೆ ಅಮ್ಮ ಮತ್ತು ಚಂದ್ರವಣ ಇಬ್ಬರು ಹೋಗಿದ್ರು. ಸೊ ತಂದ ಮೇಲೆ ಎಲ್ಲರೂ ದೇವಸ್ಥಾನಕ್ಕೆ ಹೊರಟ್ವಿ. ಹಾಗೆ ಒಂದೆರಡು ಫೋಟೋಗಳನ್ನು ತಕ್ಕೊಂಡು ಹೊರಟ್ವಿ. ಮತ್ತು ನನಗೆ ತುಂಬ ದಿನದ ಆಸೆ ಆಗಿತ್ತು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕು ಅಂತ. ಸೊ ನನಗೆ ಈ ಗಾರ್ಡ್ ಸೆಕ್ಷನ್ ಇರೋದ್ರಿಂದ ಸ್ವಲ್ಪ ಹಿಂದೇಟ್ ಆಗ್ತಾಯಿದೆ. ಆದರೆ ಮೂಮೆಂಟ್ ಆಗುತ್ತೆ, ನನಗಾಗಲ್ಲ, ಸುಸ್ತಾಗುತ್ತೆ, ಆ ಥರ ಎಲ್ಲ ಅಂದ್ಕೊಂಡೆ. ಬಟ್ ಫೈನಲಿ ಹೋಗಬೇಕು ಅಂತ ಡಿಸೈಡ್ ಮಾಡಿ ಹೊರಟ್ವಿ. ಸದ್ಯಕ್ಕೇನೂ ತೊಂದರೆ ಆಗಲಿಲ್ಲ. ಕೆಲವೊಂದು ಕಡೆ ಅದು ಕಾಮನ್ ನನಗೆ. ಸೊ ಓಕೆ, ಆಮೇಲೆ ಪೂಜೆಗೆ ಬಂದ್ವಿ. ಮತ್ತು ಇಲ್ಲಿಂದನೂ ನೋಡಿ ಅದು ಸ್ಟ್ಯಾಚ್ಯೂ ಹೇಳಿದ್ನಲ್ಲ ದೇವ್ರದ್ದು, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡ್ವಿ. ಆಫ್ ಮಾಡೋದು ಏನು ಮಾಡ್ತೀವಿ? ಸ್ವಾಮಿ ಓಯ್ ದಪ್ಪ ಇರೋರು ಹೆಂಗೆ ಹೋದಿದ್ರೊಳಗೆ ಆಲ್ಟಾಗಿ ಬಂದು ಮಲ್ಕೋತಾರೆ. ಮಾಲೆ ಇನ್ನು ದೇವಸ್ಥಾನದೊಳಗೆ ಹೋಗಬೇಕಾಗಿತ್ತು. ಸರಿ ಅಂತ ಎಲ್ಲರೂ ಅಲ್ಲೇ ನಿಂತ್ಕೊಂಡಿದ್ವಿ. ಅಷ್ಟೊತ್ತಿಗೆ ಅಲ್ಲೊಂದು ಬೋರ್ಡ್ ನೋಡಿದೆ ಫ್ರೆಂಡ್ಸ್. ಅಂದರೆ 60 ವರ್ಷ ಮೇಲ್ಪಟ್ಟ ಎಲ್ಲ ಅಂದರೆ ಹಿರಿಯ ನಾಗರಿಕರಿಗೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಉಚಿತ ಪ್ರವೇಶ ಅಂದರೆ ಅವ್ರು ಯಾವುದೇ ಲೈನ್ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ಸೊ ಇದು ತುಂಬ ಒಳ್ಳೆಯದು ಅನಿಸ್ತು. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ.
60 ವರ್ಷ ಜಾಸ್ತಿ ಆಯ್ತು ಅವ್ರೆ ಪಟ ಪಟ. ನೀರಲ್ಲಿ ವಿಡಿಯೋ ತೆಗಿಯಂಗಿಲ್ವಾ? ಅವ್ರಿಗೆ ಹೇಳ್ಬೇಕು ನಿಮ್ಮ ಮತ್ತು ದೇವಸ್ಥಾನದಲ್ಲಿ ಯಾವುದೇ ರೀತಿ ವಿಡಿಯೋ ಮಾಡೋಂಗಿರಲಿಲ್ಲ. ಸರಿ ಅಂತ ನಾವು ಅಲ್ಲೇ ಸ್ಟಾಪ್ ಮಾಡಿದೆ. ಆಮೇಲೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಈ ಬತ್ತಿ ಇಟ್ಟಿದ್ರಲ್ಲ, ಅದನ್ನು ನೋಡ್ಕೊಂಡು ನಾವೆಲ್ಲರೂ ನಗ್ತಾ ಇದ್ವಿ. ಅಷ್ಟು ದೊಡ್ಡದಾಗಿ ಎಲ್ಲರಿಗೂ ಪಟ್ಟಿ ಹಾಕಿದರು. ಓಕೆ, ದೇವಸ್ಥಾನ ಅಂದಮೇಲೆ ಅದೆಲ್ಲ ಕಾಮನ್ ಅಂದ್ಕೊಂಡು ಸರಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಅದಾದಮೇಲೆ ಇಲ್ಲಿ ದೇವಸ್ಥಾನದ ಮೇಲೆ ನಂದಿ ಒಂದು ವಿಗ್ರಹ ಇದೆ. ಸರಿ, ಅದು ಹತ್ತಬೇಕಾಗಿತ್ತು. ಸರಿ, ಅದನ್ನು ನೋಡೋಣ ಅಂತ ಹೊರಟ್ವಿ ಫ್ರೆಂಡ್ಸ್. ಮತ್ತು ಆಲ್ರೆಡಿ ನಾನು ಸುಸ್ತು ಕೂಡ ಆಗೋಗಿದೆ. ಆಲಂಬಾರೆ ವಿಶ್ವಪಾದ ಪುರಿ ಸ್ವಾಮಿ ಕೆಲಸ ಖಾಲಿ ಆಗ್ತೀರಪ್ಪ. ತೀರ್ಥ ಹಾಕಪ್ಪ ಒಂದು ಸ್ವಲ್ಪ. ನಾಟಕ ಯಾವ ಬೇಡ ಅಂತ ಲಾಡು ಬೇಡ ಅಂತಾರ, ನಾಶ ಬೇಡ ಅಂತಾರ. ನೀವು ಪ್ರಸಾದ ಅನ್ನೋದಕ್ಕೆ ಹೇಳಿದ್ರಿ, ಇಲ್ಲ ಬಿಟ್ಟರೆ ತಗೋಬೋದು. ಇಲ್ಲ ಬೆಳಗ್ಗೆ ತಿಂದಿಲ್ಲ, ಖಾಲಿ ನೆಲ್ಲಲ್ಲಿ ಬಾರಿಸ್ಕೊಂಡು ನೀರು ಮಣಿಬೇಕಲ್ಲ ಕಲ್ಲರ್ ಕಲ್ಲರ್ ಆಯ್ತು. ಸಾಕು ಬಿಡು, ಒಬ್ರು ಕಟ್ಸ್ಕೊಂಡಿರೋದ ಕಟ್ ಮಾಡಲಾ? ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ನಂದಿ ವಿಗ್ರಹ ಹೋಗಿ ಅಲ್ಲಿ ನೋಡಿಕೊಂಡು ಆಮೇಲೆ ಇಲ್ಲಿ ಮೆರವಣಿಗೆ ಏನೋ ಮಾಡ್ತಾರೆ, ಏನೋ ಹರಕೆ ಮಾಡ್ಕೊಂಡವ್ರಂತೆ, ಆ ಥರ ಮಾಡ್ತಾರೆ. ಸೊ ಅದು ಎಲ್ಲ ನೋಡಿಕೊಂಡು ಆಮೇಲೆ ಇಲ್ಲಿ ಬಂದ್ವಿ. ನಮ್ಮಮ್ಮ ಎಲ್ಲರಿಗೂ ಈ ಥರ ಏನೋ ದಾರ, ದೃಷ್ಟಿ ದಾರ ಥರ ಏನೋ ಕಟ್ಟಿಸಿದ್ರು. ಅಯ್ಯಪ್ಪ, ಮಮ್ಮಿ ಭುಜ ಎಲ್ಲ ಸಖತ್ ನೋಗ್ತಾ ಇತ್ತು. ನೆನೆ ಪುಷಪ್ ಮಾಡ್ಬಿಟ್ಟು ಇವತ್ತು ಮಾಡಿದರೆ ಸರಿ ಹೋಗ್ತಿತ್ತು, ಇವತ್ತು ಮಾಡಲೇ ಇಲ್ವಲ್ಲ.
ಇನ್ನೂ ಪೇನ್ ಜಾಸ್ತಿ ಆಯಿತು ಬಟ್ ಅಲ್ಲಿ ನಿಂತ್ಕೋ, ಅದು ಫೋಟೋ ಬರುತ್ತೆ ಸ್ಟ್ಯಾಚು ಒಬ್ಬಳೇ ನಿಂತ್ಕತ ನಾವೆಲ್ಲ ತಕ್ಕೊಂಡಾಯ್ತು. ಅಕ್ಕ ಹಾಗೆ ನಮ್ಮಮ್ಮ ಈ ದೇವಸ್ಥಾನ ನೋಡಿ ಫುಲ್ ಖುಷಿ ಆಗ್ಬಿಟ್ಟಿರು. ಯಾಕೆಂದರೆ ತುಂಬ ದಿನದ ಆಸೆ ಆಗಿತ್ತು ಅವ್ರದ್ದು ಹೋಗಬೇಕು ಅಂತ. ಸೊ ಹಾಗೆ ಮಾತಾಡಿಕೊಂಡು ನಾವೆಲ್ಲರೂ ಈ ಬತ್ತಿ ನೋಡ್ಕೊತಾ ಇದ್ವಿ ಹಣೆಯಲ್ಲಿ. ಎಲ್ಲರೂ ನಕ್ಕೊತಾ ಇದ್ವಿ, ಎಷ್ಟು ದಪ್ಪಗೆ ಹಾಕಿದಾರಲ್ವ ಅಂತ. ಹಾಗೆ ಒಂದು ಕ್ಲಿಪ್ಪಿಂಗ್ ಹಾಕ್ಕೊಂಡು ನಕ್ಕೊಂಡು ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ನಾವು ಹೊರಟಿದ್ದು ತಲಕಾಡಿಗೆ. ರಿವ್ಯೂ ಕೊಡ್ರಿ. ಸೊ ತಲಕಾಡಿಗೆ ರೀಚ್ ಆಗಿದ ತಕ್ಷಣ ಫಸ್ಟು ನಮ್ಮ ತಲೆಯಲ್ಲಿದ್ದಿತ್ತು ಫಸ್ಟು ಊಟ ಮಾಡ್ಕೊಳ್ಳೋಣ ಅಂತ. ಯಾಕೆಂದರೆ ಬೆಳಗ್ಗೆ ನಾವು ಹೇಳ್ದಂಗೆ ಬ್ರೇಕ್ಫಾಸ್ಟ್ ತುಂಬ ಕೆಡದಾಗಿತ್ತಲ್ಲ ಫ್ರೆಂಡ್ಸ್. ಸರಿ ಅಂತ ಅಲ್ಲಿಗೆ ಬಂದ್ವಿ. ಅಲ್ಲಿ ಯಾವುದೋ ಒಂದು ವಿನಾಯಕ ಮೆಸ್ ಅಂತ ಇತ್ತು. ಸೊ ವಯಸ್ಸಾದವರೇ ನಡೆಸ್ತಾ ಇರೋದು. ಚೆನ್ನಾಗಿ ಅಡುಗೆ ಮಾಡಿದರು. ಒಂದು ಎಲೆ ಹಾಕಿ ಅದಕ್ಕೆ ಚಪಾತಿ ಬೇಕಾ ಮುದ್ದೆ ಬೇಕಾ ಅಂತ ಕೇಳಿ ಚಿತ್ರಾನ್ನ, ಪಲ್ಯಗಳು, ಆಮೇಲೆ ಕೋಸಂಬರಿ, ಅನ್ನ, ರಸಮ್ ತುಂಬ ಚೆನ್ನಾಗಿ ಬಡಿಸಿದ್ರು ಫ್ರೆಂಡ್ಸ್. ಯಾರು ಆ ಕಡೆ ಹೋಗಂಗಿದ್ರೆ ಈ ಹೋಟೆಲ್ಗೆ ಮಿಸ್ ಮಾಡ್ದಿರ ಹೋಗಿ ಊಟ ಮಾಡಿ, ಚೆನ್ನಾಗಿದೆ. ಆ್ಯಕ್ಚುಲಿ ಅವ್ರಿಗೂ ಹೆಲ್ಪ್ ಆಗುತ್ತೆ. ಅದೇ ಹಾಕ್ಬಿಟ್ಟಾರು ಅಂತ ನಾವು ಇಲ್ಲ ಪಟ್ಟದಕ ಇರಲ್ಲ, ಬೇರೆ ಕಡೆ ಹೋಗ್ಬೇಕಲ್ಲ. ಹಾಯ್ ಹೇಳಮ್ಮ, ಹಾಯ್ ಹೇಳು. ಹಾಗೆ ತಲಕಾಡಲ್ಲಿ ಅದು ನದಿ ಹತ್ರ ಇದೆಯಲ್ವ ಬೀಚು, ಅಲ್ಲಿಗೆ ಬಂದ್ವಿ. ಸೊ ಇಲ್ಲಿ ಕಾವೇರಿ ನದಿನೇ ಹರಿಯೋದು. ಯಾಕಮ್ಮ ಎಷ್ಟು ಆಳ ಇದೆ ಅಂಕಲ್? ಹಾಂ ಹಾಂ ಇಲ್ಲ ನಮಗೆಲ್ಲ ಈ ಕಡೆ ಆಲೋ ಇಲ್ಲ. ಆಟ ಆಡೋದಾ? ನಾವಿಲ್ಲಿ ಆಟ ಆಡೋದು ಸ್ವಲ್ಪ ಹೊತ್ತು. ನೀವು ಆಟ ಆಡಿದ್ರೆ ಒಂದು ಟೈಮ್ ಇರ್ತದೆ, ಒಬ್ಬರಿಗೆ 200 ರೂಪಾಯಿ ಆಗುತ್ತೆ. ನಾವು ಕಾಯ್ಬೇಕು ನೀವು, ನಾವು ಕರ್ಕೊಂಡು ಬಿಡಂಗಿಲ್ಲ. ನಾವು ವಾಪಸ್ ಹೋಗೋದು ಹೆಂಗೆ? ನಮ್ಮನ್ನ ನಾವಿಲ್ಲೇ ಇಳ್ಕೊಂಡು ಈಗ ನಾವಿರ್ತೀವಲ್ಲ, ನಿಮ್ ಕರ್ಕೊಂಡು ಹೋಗ್ತಿದ್ದು ಅಲ್ಲ, ನಾವೇ ಹೋಗ್ತೀವಿ. ಇವರೆಲ್ಲ ಬಂದಿದಾರಲ್ಲ. ಹಂಗಿಲ್ಲ, ಅವ್ರು ಬಂದಿಲ್ಲ, ಅವ್ರು ಆ ಕಡೆ ಬಂದಿದ್ದಾರೆ. ಕಾಯ್ಕೊಂಡ್ಬಿಟ್ಟು ಅಲ್ಲಿ ಮಧ್ಯದಲ್ಲಿ ಡೇಂಜರ್ ಅಂತ ಅವ್ರು ಹೇಳಿದ್ರು. ಕಾಯ್ಕೊಂಡ್ಬಿಟ್ಟು ಹೆಡ್ ಸೀಟ್ ಕೂದ್ವಾ ತಪ್ಪದವ್ರು ಓದ್ತಾರೆ. ಒಬ್ಬರಿಗೆ 200 ರೂಪಾಯಿ ತಗೋತಾರೆ, ಆಟ ಆಡ್ಸಕ್ಕೆ ಕರ್ಕೊಳ್ತಾರೆ. 200 ಟೈಮ್ ಇರ್ತದೆ. ನೀವು ಓಕೆ ಅಂದ್ರೆ ನೋಡಿ ಕೊಡ್ತೀವಿ. ಒಬ್ಬರಿಗೆ 200 ರೂಪಾಯಿ ಅಂತೆ. ಮತ್ತು ನೀರು ಇಳಿದಿತ್ತು ನನ್ನ ಮಗ ಮತ್ತು ನನ್ನ ತಂಗಿನೇ. ನಾವ್ಯಾರು ನೀರಿಗೆ ಇಳಿಲಿಲ್ಲ. ಸೊ ಅಲ್ಲೇ ನಿಂತ್ಕೊಂಡು ದಡದಲ್ಲೇ ನಾವು ಕೈ ಕಾಲು ತೊಳ್ಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ. ತುಂಬ ಅಂದರೆ ಮಕ್ಕಳು ತುಂಬ ಜನ ಬಂದಿದ್ರು, ಸ್ಕೂಲ್ ಮಕ್ಕಳು ಜಾಸ್ತಿ ಇದ್ದರು ಫ್ರೆಂಡ್ಸ್. ಸೊ ಅವರೆಲ್ಲ ಆಟ ಆಡೋದನ್ನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಸುಮ್ಮನೆ ಅಲ್ಲೇ ನಿಂತಿದ್ವಿ. ಸೊ ಅದನ್ನು ನೋಡಿ ಎಂಜಾಯ್ ಮಾಡೋದೇ ಒಂಥರ ಖುಷಿ ಅಲ್ವಾ. ಬಟ್ ಇಂಥ ಜಾಗಗಳಿಗೆಲ್ಲ ಹೋದಾಗ ಸ್ವಲ್ಪ ಹುಷಾರಾಗಿರಬೇಕು ಅನ್ನೋದು ನನ್ನ ಅಭಿಪ್ರಾಯ.
ಸೊ ಅಲ್ಲಿಂದ ಬಂದಮೇಲೆ ಕಾರ್ ಪಾರ್ಕ್ ಮಾಡಿದ್ವಲ್ಲ ಅಲ್ಲಿ ಬಂದು ಸೊ ಒಂದು ಸತಿ ಎಲ್ಲ ಫೇಸ್ ವಾಶ್ ಮಾಡಿಕೊಂಡು ಫ್ರೆಶ್ ಅಪ್ ಆದ್ವಿ. ಏಕೆಂದರೆ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಸರಿ ಅಂತ ಎಲ್ಲ ರೆಡಿ ಆದ್ವಿ. ಈ ಕಡೆ ಹಾಕು ಮತ್ತೆ ಇಲ್ಲಿ ಬರಕ್ಕ ಅಲ್ಲೆಲ್ಲ ಓಡಾಡೋದು ಅದು ಈಗ ನಮ್ಮ ಕಡೆಗೆ ಪೂರ್ತಿ ಹಾಳಾಗೋಗಿದೆ. ಹಾಂ, ಹೇಗಿತ್ತಪ್ಪ? ಚೆನ್ನಾಗಿತ್ತು, ಸೂಪರ್ ಇತ್ತು. ಬಟ್ ಸ್ವಿಮ್ಮಿಂಗ್ ತಣ್ಣಗಾಗಬೇಕು. ಐಸ್ ಕ್ರೀಮ್ ತಗೊಂಡು ಹಾಕೊಂಡ್ಬಿಟ್ಟು ಐಸ್ ಕ್ರೀಮ್ ಬೇಡ, ಜ್ಯೂಸ್ ತಗೋ. ಜ್ಯೂಸ್ ಬೇಡ, ಐಸ್ ಕ್ರೀಮ್ ಬೇಡವ, ಜ್ಯೂಸ್ ತಗೋ. ಜ್ಯೂಸ್ ತಾಯಿ ಫ್ರಿಡ್ಜಲ್ಲಿ ಯಾರು ಮಡಗಿಲ್ಲ. ಬಿಡಬೇಡಿ, ಐತೆ ಅಲ್ಲಿ ಅಲ್ಲೇ ನಾವು ತಾಂಡವಲ್ಲ ಅದು ಬರ್ಬೇಕು. ಯಾಕೊತ್ತ ಐಸ್ ಕ್ರೀಮು ದಾಹ ಹೊಡಿತಾ ಪಕ್ಕ ಪಿಂಪಲ್ ಆಗುತ್ತೆ ಬಟ್ ಇಟ್ಸ್ ಕಾಸು ಕೊಡ್ಲವ? ಓಕೆ. ಸೊ ಬೀಚಿಂದ ನೆಕ್ಸ್ಟ್ ನಾವು ಹೊರಟಿದ್ದು ದೇವಸ್ಥಾನಕ್ಕೆ. ತಲಕಾಡಲ್ಲಿ ತುಂಬ ದೇವಸ್ಥಾನಗಳಿದೆ ಫ್ರೆಂಡ್ಸ್. ಅಂದರೆ ಎಲ್ಲ ಆಗಿಂದ ಹಳೇ ಕಾಲದ ದೇವಸ್ಥಾನಗಳಲ್ವ, ಸೊ ನೋಡೋಕ್ಕೆ ಚೆಂದ. ಸರಿ ಅಂತ ಎಲ್ಲ ದೇವಸ್ಥಾನನೂ ನೋಡೋಕೆ ಹೊರಟ್ವಿ. ಸ್ವಲ್ಪ ಏನು ಕಸಿ ಬಿಸಿ ಆಗಿತ್ತು ಅಂದರೆ ನಾವು ಬಂದಿತ್ತು ಮಧ್ಯಾಹ್ನ ಆಗೋಗಿತ್ತು, 1 ಗಂಟೆ. ಸೊ ಎಲ್ಲ ದೇವಸ್ಥಾನ ಕ್ಲೋಸ್ ಆಗೋಗಿತ್ತು. ಮತ್ತು ನೆಕ್ಸ್ಟು ಮರಳಿಂದ ನಡ್ಕೊಂಡು ಹೋಗಬೇಕಾಗಿತ್ತು. ಒಂದು 5 ದೇವಸ್ಥಾನ ಏನೋ ಇದೆ ಅನಿಸುತ್ತೆ. ಸೊ ಅಲ್ಲಿ ನಡ್ಕೊಂಡು ಹೊರಟ್ವಿ. ಆ್ಯಕ್ಚುಲಾಗಿ ಮರಳಲ್ಲಿ ನಡೆಯೋದು ನನಗೆ ಇಷ್ಟು ಕಷ್ಟ ಅಂತ ಗೊತ್ತಾಗಿರಲಿಲ್ಲಪ್ಪ. ಫಸ್ಟ್ ಟೈಮ್ ನಂಗೆ ಇಷ್ಟೊಂದು ಕಷ್ಟ ಆಗಿತ್ತು. ಕಾಲು ಎತ್ತಿ ಇಡೋಕ್ಕೆ ಆಗ್ತಿರ್ಲಿಲ್ಲ ಫ್ರೆಂಡ್ಸ್, ಅಷ್ಟು ಕಷ್ಟ ಆಗೋಗಿತ್ತು ನಮಗಂತೂ ಮರಳಲ್ಲಿ. ಬಟ್ ಹೇಗೋ ಅಂದರೆ ಅಲ್ಲಿ ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ ನಡ್ಕೊಂಡು ಹೋಗೋಕ್ಕೆ ಸೆಡ್ ಥರ ಮೇಲೆ ಇದಾಕಿದ್ದಾರೆ. ಸೊ ನೆರಳಿರುತ್ತೆ, ನೀಟಾಗಿ ನಡ್ಕೊಂಡು ಹೋಗ್ಬೋದು. ಮತ್ತು ಅಲ್ಲೂ ಅಷ್ಟೇ ಎಲ್ಲ ದೇವಸ್ಥಾನಗಳನ್ನು ನೀಟಾಗಿ ನೋಡಿಕೊಂಡು ಬಂದ್ವಿ ನಾವು. ಬಟ್ ಚೆನ್ನಾಗಿತ್ತು ಫ್ರೆಂಡ್ಸ್, ಎಂಜಾಯ್ ಮಾಡಿದ್ವಿ. ಅದೇ ಈ ಮಣ್ಣಲ್ಲಿ ಹೋಗಲ್ಲ ಸೇರ್ಕೊತಾವೆ. ನಾವು ನೋಡ್ಕೊಂಡು ಹೋಗ್ಲಿ ಅವಾಗ ಇಲ್ಲಿ. ಅದು ಬೇರೆ ಇದು ಮರಳೇಶ್ವರ. ಸ್ಲೋ ಇದೊಂದು ಇದು ಅದೆರಡು ಪಟ್ಟು ಇದು ಕ್ಯಾಪ್ ಒರೆಸು. ಇದು ಮಣ್ಣು ಇದು ಕೆಳಗಡೆ ಹೋಗ್ಬೇಕು ಅಲ್ಲ, ಅಲ್ಲಿ ಮೊದಲು ಸ್ಟಾರ್ಟಿಂಗ್. ಸೊ ಅಲ್ಲೆಲ್ಲ ದೇವಸ್ಥಾನ ನೋಡ್ಕೊಂಬರೋದ್ರೊಳಗೆ ನಿಜವೂ ಸುಸ್ತಾಗೋಯ್ತು ಫ್ರೆಂಡ್ಸ್ ನನಗಂತೂ. ಸರಿ ಅಂತ ಹಂಗೆ ನೆಲ್ಲ ನೋಡಿಕೊಂಡು ಹೊರಟ್ವಿ. ಬಟ್ ಹಾಗೆ ಒಂದು ಕಡೆ ಖುಷಿನೂ ಕೂಡ ಆಗ್ತಿತ್ತು. ಅಂದರೆ ತುಂಬ ದಿನ ಆದಮೇಲೆ ಸೊ ಹೊರಟಿತ್ತಲ್ವ ನಾವು ದೇವಸ್ಥಾನಗಳನ್ನ ನೋಡೋಣ ಅಂತ. ಸೊ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಹಾ ಹಾ ಹಾ. ಎಲ್ಲಿ ಇಲ್ಲಿ ಗಣೇಶ ಕಣ.
ಇಲ್ಲ ಇಲ್ಲ ನೋಡ್ದ ಇದು ಎಲ್ಲಿ ಕಳ್ದಾಕ್ಬಿಟ್ಟ ನಮ್ಮ ನೋಡ್ರಿ ಫೋಟೋ ಶೂಟ್ ನಡೀತೈತೆ. ನೆಕ್ಸ್ಟ್ ತಲಕಾಡಿಂದ ನಾವು ಹೊರಟಿತ್ತು ಇನ್ನೊಂದು ದೇವಸ್ಥಾನ ಅಂತ. ಆ ದೇವಸ್ಥಾನ ಹೆಸರನ್ನ ಆ್ಯಕ್ಚುಲಿ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಅದು ಸ್ವಲ್ಪ ಅಂದರೆ ತುಂಬ ಮೆಟ್ಲತ್ತೆ ಹೋಗಬೇಕಾಗಿತ್ತು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ದೇವಸ್ಥಾನ ಕೂಡ ಅದು. ದೀಪಕ ನೋಡ್ರಿ ಅಲ್ಲಿ ಬಿಡ್ತಾರೆ ಶಪ್ಡಿನ. ಇದೇ ದೇವಸ್ಥಾನ ಅಕ್ಕ. ಅವ್ನು ಪುನೀತ್ ಕರ್ಕೊಂಡು ಹೋಗ್ತಾನಲ್ಲ, ಅವ್ರು ಹಿಂಗೆ ಬರ್ತಾರೆ, ಅವ್ನು ಹಿಂಗೆ ಹೋಗ್ತಾನೆ. ಫ್ಯಾಮಿಲಿ ಅವ್ರು ಹಿಂಗೆ ಬರ್ಬೋದು. ಹುಡುಗರು ಮತ್ತು ಈ ದೇವಸ್ಥಾನದಲ್ಲಿ ಸುಮಾರು ಶೂಟಿಂಗ್ ನಡೆದಿದೆ ಅಂತ ಹೇಳ್ತಾಯಿದ್ರು. ಅದರಲ್ಲಿ ಹುಡುಗರ ಮೂವಿದು ಅಂತ ಹೇಳ್ತಾಯಿದ್ರು. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಫ್ರೆಂಡ್ಸ್. ಚಂದ್ರವಣ್ಣ ಹಾಗಂತ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ನಮಗೆಲ್ಲ. ಮತ್ತು ದೇವಸ್ಥಾನದಲ್ಲಿ ಅಲ್ಲೂ ಸಹ ಜೀರ್ಣೋದ್ಧಾರ ಮಾಡ್ತಾಯಿದ್ರು, ಅಂದರೆ ಹೊಸದಾಗೆಲ್ಲ ಕಟ್ತಿದ್ರು ದೇವಸ್ಥಾನನ. ಸರಿ ಅಂತ ದೇವಸ್ಥಾನ ನೋಡಿ ನಮಸ್ಕಾರ ಮಾಡ್ಕೊಂಡು ಹೊರಟ್ವಿ. ಮತ್ತು ಈ ದೇವಸ್ಥಾನ ತುಂಬ ಎತ್ತರದಲ್ಲಿದೆ ಫ್ರೆಂಡ್ಸ್. ಸುಮಾರು ಒಂದು 100 ಮೆಟ್ಲೇನೋ ಇರ್ಬೋದು ಅನಿಸುತ್ತೆ. ನಾವು ನಿಧಾನಕ್ಕೆ ಹತ್ಕೊಂಡು ಬಂದ್ವಿ. ಬಟ್ ದೇವಸ್ಥಾನ ನೋಡೋಕೆ ತುಂಬ ಚೆನ್ನಾಗಿದೆ. ಅಂದರೆ ಇದು ಪೂರ್ತಿ ಕಂಪ್ಲೀಟಾಗಿ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ. ಸೊ ಈಗೆಲ್ಲ ಒಂದು ಚಿಕ್ಕದಾಗಿ ಮಾಡಿ ಅಲ್ಲಲ್ಲಿ ದೇವ್ರನ್ನ ಇಟ್ಟು ಪೂಜೆ ಮಾಡಿಕೊಟ್ರು. ಸೊ ಇದೊಂದು ಸತಿ ನೀಟಾಗಿ ಎಲ್ಲ ರೆಡಿ ಆದಮೇಲೆ ಒಂದು ಸತಿ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿದೆ ದೇವಸ್ಥಾನ, ಮತ್ತು ತುಂಬ ಚೆನ್ನಾಗಿದೆ. ಅಂದರೆ ತಲಕಾಡಿಂದ ಬರ್ತಾ ಆನ್ ದ ವೇಲೇ ಸಿಗುತ್ತೆ ಈ ದೇವಸ್ಥಾನನ. ಸೊ ಯಾರಾದರೂ ಆ ಕಡೆ ಹೋದಾಗ ನೋಡ್ಕೊಂಡು ಬನ್ನಿ ಫ್ರೆಂಡ್, ಚೆನ್ನಾಗಿದೆ, ನೋಡ್ಬೋದು. ಮತ್ತು ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ಹೊರಟಿತ್ತು ಮಧ್ಯರಂಗ ದೇವಸ್ಥಾನಕ್ಕೆ. ಸೊ ಇದು ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಹೋಗಿದ್ದು ಎಲ್ಲ ದೇವಸ್ಥಾನಗಳು ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡೋಕ್ಕೆ. ಬಟ್ ಎಲ್ಲನೂ ಹೊಸ್ದಾಗಿ ಇವಾಗ ಕಟ್ತಾಯಿದ್ರು. ಸೊ ಈ ದೇವಸ್ಥಾನ ಸಹ ಕಟ್ತಾಯಿದ್ರು ಅವಾಗ. ಮಧ್ಯರಂಗ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿ ಕಟ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಇದನ್ನು ಸಹ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ಎಷ್ಟು ದಿವಸ ಆಗುತ್ತಾ? ಒಳಗೆ ಹಿಂಗೆ ಗೋಪುರನು ಸೇರಿದೆ. ಹಿಂಗೆ ನಿಂತ್ಕೊತೀವಿ ತೆಗಿ. ನೆಕ್ಸ್ಟ್ ನಾವು ಬಂದಿತ್ತು ಇಲ್ಲಿ ಬೋಟಿಂಗ್ ಪಾಯಿಂಟ್ ಅಂತ. ಇಲ್ಲೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ನೀರು ಹರಿಯೋದೆಲ್ಲ. ಮತ್ತು ಇಲ್ಲಿ ಸುಮಾರು ಶೂಟಿಂಗ್ ಎಲ್ಲ ಆಗಿದೆ ಅಂತೇನೋ ಹೇಳ್ತಾ ಇದ್ರು ಅಲ್ಲಿದ್ದವರು. ಸೊ ಅದನ್ನೆಲ್ಲ ಕೇಳಿಕೊಂಡು ನಾನು ರೆಕಾರ್ಡ್ ಮಾಡ್ಕೊತಾ ಇದ್ದೆ. ಒಂದು ಅಂಜದ ಗಂಡು ಮೂವಿ, ಇನ್ನೊಂದು ಒಡ ಹುಟ್ಟಿದವರು, ಈ ಥರ ಹೇಳ್ತಾಯಿದ್ರು ಅವರು. ಹೆಂಗಾಗ್ಬಿಟ್ಟಿದೆ ಕರ್ರಿಗೆ, ಇಲ್ಲೊಂಚೂರು ನೀರು ಕಾಣ್ತಾ. ಗಾಳಿ ಬರ್ತಾ ನೀರು ಬರ್ತಾ ಬರ್ತಾನೆ ಇಲ್ಲ, ಹೋಗಂ ಬರ್ರಿ ನಾವು. ಇಲ್ಲ ಸಾಕು ನೋಡ್ರಿ. ಅಲ್ಲಿ ಮೇಬಿ ಶೂಟಿಂಗ್ ಮಾಡಿದ್ರು. ನೀರು ಇರ್ಲಿಲ್ವನ ಅವಾಗ? ಅಲ್ಲ ಹಂಗ ಬರ್ತಾರ ಕಣೆ, ಕಂಟೆ ಇದ್ರ ಮೇಲೆ ನಡ್ಕೊಂಡು. ಅವಳು ಬೇಡ, ಸುಮ್ಮನೆ ಇಲ್ಲೇ ನೋಡು. ದೀಪ ಸ್ವಾಮಿ ಬೈರು. ಓಯ್ ಎಲ್ಲ ಇಲ್ಲಿ ಒಂದು ಒಳ್ಳೆ
ತಿರುಗ್ರಿ ಈ ಕಡೆ ಸ್ವಾಮಿ. ದಿಪ್ ಮಾಡ್ತಾ ಇದೆ. ಆಯ್ತು ಚಂದ್ರಣ್ಣ ಎಕ್ಸ್ಪ್ಲೇನ್ ಮಾಡ್ಬಿಡಿ, ನಾನು ಹಂಗೆ ಮಾಡ್ಕೋತೀನಿ ಅಲ್ವಾ ಶೈಲಾ? ಏನಂತಾರಕ್ಕ? ಅದೇ ಯಾವ ಶೂಟಿಂಗ್ ಆಗಿತ್ತು ಏನು ಅಂತ. ಯಾವುದಪ್ಪ ಅದು? ಅಂಜದ ಗಂಡುನಾ? ಅಂಜದ ಗಂಡು. ನೀಲಿ ನಡೆ ತೇಲಿ ಓದಿನ ಸಾಂಗ್ಸ್ ನಡೆದು ಇದೆ. ಯಾವುದು? ಇಲ್ಲಿ ಅವ್ರು ಹೇಳಿರಲ್ಲ 3 ಸೇರು ಕುಡಿಯೋ ನೀರು ಬೆಂಗಳೂರವ್ರು ಕುಡಿಯೋಕ್ಕೆ. ಹಾಂ, ಬಟ್ ತಣ್ಣಗಾಗ್ತಿದೆ ಅಲ್ವಾ? ಸೊ ಇಲ್ಲಿ ಮೀನೆಲ್ಲ ಹಿಡಿತಾರೆ ಮತ್ತು ಸೇಲ್ ಮಾಡ್ತೀವಿ ಅಂತ ಏನೇನೋ ಹೇಳ್ತಾಯಿದ್ರು ಅವರು. ಸೊ ಹಾಗೆ ಎಲ್ಲರೂ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊತಾ ಇದ್ರು. ಇದಾದಮೇಲೆ ನಾವು ನೆಕ್ಸ್ಟ್ ಮನೆ ಕಡೆಗೆ ಹೊರಟ್ವಿ ಫ್ರೆಂಡ್ಸ್. ಬಟ್ ಇಂಥ ಜಾಗಗಳಿಗೆ ಹೋದಾಗ ಮನೆಗೆ ಅಷ್ಟು ಬೇಗ ಜ್ಞಾಪನನೇ ಬರಲ್ಲ ಅಲ್ಲ, ತುಂಬ ಎಂಜಾಯ್ ಮಾಡಿದ್ವಲ್ವಾ. ಸೊ ಅಲ್ಲೇ ಇರಬೇಕು ಅನ್ನೋ ಫೀಲ್ ಆಗ್ತಿತ್ತು. ಬಟ್ ಏನೇ ಆದರೂ ಮನೆಗೆ ವಾಪಸ್ ಬರಬೇಕಾಗಿತ್ತಲ್ವ, ಸರಿ ಅಂತ ಮನೆ ಕಡೆಗೆ ಹೊರಟ್ವಿ. ಜಾಗ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ಒಂದು ಸತಿ ಯಾರಾದರೂ ಹೋಗಿದ್ರೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಆದರೆ ಹೋಗುವಾಗ ಮಳೆಗಾಲದಲ್ಲಿ ಹೋಗಿಲ್ಲ, ಮಳೆ ಬಂದು ಆದಮೇಲೆ ಹೋಗಿ. ಸೊ ನಮ್ಮ ಥರ ಈ ಥರ ಸಮ್ಮರ್ ಟೈಮಲ್ಲಿ ಹೋದರೆ ನಿಮ್ಗೆ ಅಷ್ಟು ನೀರು ಕಾಣೋದಿಲ್ಲ ಇಲ್ಲಿ. ಅಲ್ಲಿ ಸೌಂಡ್ ಬರ್ತಾ ನೋಡಿ, ಕಲ್ಲು ಹೊಡಿಯೋದು. ಬೈರೋ ಇದ್ರ ಮೇಲೆ ಹೋದ್ರೆ, ಮಳವಳ್ಳಿ ಮೇಲೆ ಹೋದ್ರೆ 49 ಕಿಲೋಮೀಟ್ರ್ ಬರುತ್ತೆ. 52 ಕಿಲೋಮೀಟ್ರು ಸೋಮನಾಥೇಶ್ವರ ದೇವಸ್ಥಾನ. ನಮ್ಮ ನರಸೀಪುರದ ಮೇಲೆ ಹೋಯ್ತು ಅಂತಂದರೆ ಅದೇ ನಾವು ಬಂದ್ವಲ್ಲ ಅದೇ ರೂಟಲ್ಲೇ. ಆ ರೋಡಲ್ಲಿ ಹೋದ್ರೆ 40 ಕಿಲೋಮೀಟ್ರ್ ಬರ್ತದೆ. ವಾಪಸ್ ಅದೇ ರೂಟಲ್ಲೇ ಬರ್ಬೇಕು ತಿರ್ಗ. ನಮ್ಮಮ್ಮ ಇಷ್ಟಕ್ಕೆ ಖುಷಿ ತಲ್ಕೊಡಲ್ಲಿ ಇನ್ನೂ ನೀವು ಟೈಮ್ ವೇಸ್ಟ್ ಮಾಡ್ಬೋದಾಯ್ತು. ನಮ್ಮನ್ನ ಹೇಗಿತ್ತು ಹೇಳವ ಅಂದರೆ ನಮ್ಮ ಮನೆಗೆ ಹೋಗಿ ಹೇಳ್ತೀನಿ ಅಂತ. ಅದಕ್ಕೆ ಹೇಳ್ತೀಯವ? ಏನಿತ್ತು ಅಂದ್ರೆ ಚೆನ್ನಾಗಿತ್ತು, ದೇವಸ್ಥಾನ ಚೆನ್ನಾಗಿತ್ತು, ಮಕ್ಕಳು ಮೊಮ್ಮಕ್ಕಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಏನೋ ನಮ್ಗೆಲ್ಲ ಒಂಥರ ಖುಷಿ ಆಯಿತು. ನಮ್ಮಮ್ಮ ಚೆನ್ನಾಗಿ ಹೇಳ್ತಾರೆ. ಸೊ ಹಾಗೆ ಮನೆಗೆ ಹೊರಟಾಗ ಆನ್ ದ ವೇನೆ ಊಟ ಮಾಡ್ಕೊಂಡು ಮನೆಗೆ ಹೊರಟೋಗೋಣ ಅಂತ ಹೇಳಿ, ನಮ್ಮ ಮನೆಯಾಗೆ ಸ್ವಲ್ಪ ದೂರದಲ್ಲೇ ಇದೆ ಈ ಹೋಟೆಲ್. ಸರಿ, ಅಲ್ಲೇ ಊಟನ ಮುಗಿಸ್ಕೊಂಡು ಮನೆಗೆ ಹೊರಟಿವಿ ಫ್ರೆಂಡ್ಸ್. ಬಟ್ಲು ಅಡಿಕಿಟ್ಕೋ.
ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ ಬೇರೆ ಇದಕ್ಕೆ. ವಾವ್. ಈ ಸೊಪ್ರಾಜ ಬೈಲಿ ಕ್ಯಾರೆಟ್ ಅಲ್ಲ ತರಕಾರಿ ಪುರ್ಕಾರಿ ಹಾಕಿದ್ರೆ ಹಂಗೆ ಹಾಕಿರೋದವರು ಏನು ಕೊತ್ತಂಬರಿ ಸೊಪ್ಪು ಹಂಗೆ ಹಾಕವ್ರೆ. ಕಟ್ಟಬೇಕಿಲ್ಲ ಹಾಂ ಹಾಂ ಬರೇ 3 ಒಟ್ಟಿಗೆ ಬಂದ ನೋಡಿ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಾಪ ಮಳೆ ಸಖತ್ ಹೋಗಿ ಸಾಕಾಗಿ ಹೊಟ್ಟ ಆಸೆ ತೋರಿಸ್ತದೆ ಹೋಯ್ತದೆ.